ನೋಡ್ಕೊಂಡು ಹೋಗಕ್ಕಾಗಲ್ವಾ ಹುಚ್ಚ ನನ್ನ ಮಗನ? ನಾನು ಹುಚ್ಚಲ್ಲ, ಹನಿ. ಹಲೋ. ಕೇಳು, ಮೇಡಮ್ ಹೇಳಿದ್ದಾರೆ 5 ಕಿಲೋ ಟೊಮ್ಯಾಟೊ ತರೋದಕ್ಕೆ. ಮತ್ತೆ ಮೆಣಸು ತರಬೇಡ. ತರಕಾರಿಯವನು ಉಚಿತವಾಗಿ ಮೆಣಸಿಟ್ಬಿಡ್ತಾನೆ. ಮತ್ತೆ ನಾನು ಇಡೀ ದಿನ ವಾಶ್ರೂಮ್ ಇಂದ ಫ್ರೀ ಆಗೋದಿಲ್ಲ. ಎನಿ ಡೌಟ್? ಆದ್ರೆ ನನ್ನ ಹತ್ರ ಕ್ಯಾಶ್ ಇಲ್ಲ. ATM ನಿಂದ ತಗೊಂಡ್ಬಿಡು. ಮತ್ತೆ ATM ನಲ್ಲಿ AC ಕೆಳಗೆ ನಿದ್ದೆ ಮಾಡಬೇಡ. ಇಲ್ಲಾಂದ್ರೆ ನೀನ್ ಗೊರಕೆ ಹೊಡಿತಿ, ಹೊರಗಿನವರು ತಿಳ್ಕೊಬಹುದು ಒಳಗಿಂದ ಯಾರು ಕ್ಯಾಶ್ ತೆಗಿತಾ ಇದ್ದಾರೆ ಅಂತ. ನಾನು ATM ಇಂದ ಹಣ ತೆಗೆಯೋದಿಲ್ಲ. ಆ ATM ಕಾರ್ಡ್ ನನ್ನ ಕಾರ್ಡನ್ನು ಒಳಗೆ ಇಟ್ಕೊಳ್ತದೆ. ನಾನು 3 ಬಾರಿ ಅದರ ಮೇಲೆ ಕಂಪ್ಲೇಂಟ್ ಕೂಡ ಮಾಡಿದ್ದೀನಿ. 5 ಕಿಲೋ ಟೊಮೆಟೊ ಬೇಕು ಅಂದ್ರೆ ಬೇಕು. ಮತ್ತೆ ನಾನು ಕೈ ಇಲ್ಲದೆ ಫೋನ್ ನಲ್ಲಿ ಮಾತಾಡ್ತಾ ಇದ್ದೀನಿ. ನಿನಗೆ ನಾಚಿಕೆ ಆಗೋದಿಲ್ವಾ ಇಷ್ಟು ಉದ್ದ ಮಾತಾಡೋದಕ್ಕೆ? ಫೋನ್ ಇಡು. ಇಲ್ಲಿ ನೀರಾ ಅರೆ ನನ್ನ ಬಾಟಲ್ ತಗೊಳ್ತಿದ್ಯಲ್ಲ, ಜಾಕ್ ಹಾಕಿ. ಆದ್ರೆ ಕುಡ್ದು ಬಾಟಲ್ ವಾಪಸ್ ಕೊಡ್ತೀನಿ. ಸಾರಿ, ಯಾರಾದ್ರೂ ಕಾಪಾಡಿ. CM ಅಂಕಲ್, ಅಷ್ಟೇನ್ ಅರ್ಜೆಂಟ್ ಇತ್ತು? ಕಾರ್ ಬಿಲ್ಡಿಂಗಿನ ಮೇಲೆ ತಕೊಂಡು ಹೋಗುವಷ್ಟು ಲಿಫ್ಟ್ ಅಲ್ಲಿ ಹೋಗಿ ಅಲ್ವಾ? ಅರೆ ಕಾಣಿಸಲ್ವಾ, ನನ್ನ ಆಕ್ಸಿಡೆಂಟ್ ಆಗಿದೆ. ಕಾರಿನೊಳಗೆ ಕಾಗೆ ಬಂತು, ಜಾಕ್ ಹಾಕಿ. ಅದು ನನ್ನ ನೀರಿನ ಬಾಟಲ್ ಕೂಡ ತಗೊಂಡೋಯ್ತು. ಜಾಕ್ ಹಾಕಿ. ನಿಲ್ಲಿ ಅಂಕಲ್, ನಿಮಗೆ ನಾನು ನೀರು ತರ್ತೀನಿ. ಅರೆ ನೀನ್ ಹೋಗಿ ನೀರು ತಗೊಂಡು ಬರುವಷ್ಟು ಹೊತ್ತರಲ್ಲೇ ನಾನು ಹಾಸ್ಪಿಟಲ್ಗೆ ತಲುಪಿ ಬಿಡ್ತೇನೆ. ಜಾಕ್ ಹಾಕಿ. ನಿಮ್ಮ ಕಾರಿನ ಟೈರ್ ಹೋಗಿದೆ. ಬರೀ 2 ಟೈರ್ ಅಲ್ಲಿ ಹೋದ್ರೆ ಜನರು ಹೇಳ್ತಾರೆ ಸ್ಕೂಟರ್ ಅಲ್ಲಿ 3 ಜನ ಹೋಗ್ತಾರೆ ಅಂತ. ನಾನು ಆಂಬ್ಯುಲೆನ್ಸ್ ಕಾಲ್ ಮಾಡಿ ಕರಿತೀನಿ. ನೀನು ಒಳ್ಳೆ ಮನುಷ್ಯ ಅಂತ ಕಾಣುತ್ತೆ. ನಾನು ಹಾಸ್ಪಿಟಲ್ ಅಲ್ಲಿ ಇರೋ ತನಕ ನನ್ನ ಎಲ್ಲಾ ಪವರ್ಸು ನಿನ್ ಕೈಲೇ ಇರುತ್ತೆ. ನಗರದ ಬಗ್ಗೆ ಗಮನ ಇಟ್ಕೋ. ಜಾಕ್ ಹಾಕಿ. ಅದೆಲ್ಲ ಓಕೆ ಅಂಕಲ್, ಆದ್ರೆ ನಾನು ಮನುಷ್ಯ ಅಲ್ಲ, ನಾನು ಬೆಕ್ಕು. ನೀವೆಲ್ಲ ಕೇಳಿರೋ ಹಾಗೆ CM ಸಾಹೇಬರು ತನ್ನ ಎಲ್ಲಾ ಪವರ್ ಅನ್ನ ಹನಿ ಎಂಬ ಒಂದು ಬೆಕ್ಕಿಗೆ ಕೊಟ್ಟಿದ್ದಾರೆ. ಹಲೋ. ಅಯ್ಯಯ್ಯೋ, ಪೊಲೀಸರು ಹನಿಯನ್ನೇ ಯಾಕೆ ಹಿಡಿದ್ರು? ಅದ್ಭುತ. ಹನಿ ಪೊಲೀಸ್ನವ್ರ ಜೊತೆ ಮಾತಾಡಿರಬಹುದು. ಇವನ ಮೇಲೆ ಟಾರ್ಚರ್ ನ ಕೇಸ್ ಆಗಿರಬಹುದು. ಎನಿ ಡೌಟ್? ನನ್ನ ಗೆಳೆಯ ಹನಿ ಏನು ಮಾಡಿಲ್ಲ ಸರ್. ಪ್ಲೀಸ್ ಇವನನ್ನು ಬಿಟ್ಟು ಬಿಡಿ. ಹನಿ ಬಾ ಮನೆಯೊಳಗೆ. ನಿಲ್ಲಿ ನಿಲ್ಲಿ. ಅರೆ ನಾನು CM ಆದೆ. CM? ನೀನು ಟೊಮೆಟೊ ತರೋದಕ್ಕೆ ಹೋಗಿದ್ದೆ, CM ಆಗಿ ಬಂದಿಯಾ? ಅದ್ಭುತ ಅದ್ಭುತ. ಅಯ್ಯಯ್ಯೋ, ಇವನು CM ನ ಸ್ಪೆಲ್ಲಿಂಗ್ ಕೂಡ Z ನಿಂದ ಶುರು ಮಾಡ್ತಾನೆ. ಇವನೇಗಾದ CM ಅವರ ಗಾಡಿ ಆಕ್ಸಿಡೆಂಟ್ ಆಯ್ತು. ಎಲ್ಲಿವರೆಗೆ ಅವರ ಚಿಕಿತ್ಸೆ ನಡೆಯುತ್ತೆ ಅಲ್ಲಿವರೆಗೆ ಹನಿ ಸರ್ಗೆ ಅವರು CM ಮಾಡಿದ್ದಾರೆ. ಮತ್ತೆ ನಾನು ಅವರ ಅಸಿಸ್ಟೆಂಟ್ ಇದ್ದೇನೆ. ನಿನಗೆ CM ನ ಅರ್ಥ ಗೊತ್ತಿದ್ಯಾ? AM ಬೆಳಿಗ್ಗೆ, PM ರಾತ್ರಿ, CM ಸಂಜೆ ಆಗಿರುತ್ತೆ. ಅದ್ಭುತ ಅದ್ಭುತ ಅದ್ಭುತ. ಈ ನಗರ ರೆಸ್ಟ್ ಇನ್ ಪೀಸ್ ಆಗ್ಬಿಡುತ್ತೆ. CM ಆಗಿ ಇನ್ನು ನೀನೇನ್ ಮಾಡ್ತಿ? ಮೊದ್ಲು ಮೇಡಮ್ ಟೊಮೆಟೊ ತರ್ಲಿಕ್ಕೆ ಹೇಳಿದ್ರು, ಅದನ್ನ ತರ್ತೀನಿ. ಇವ್ರು ನನಗೆ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ. ಟೊಮ್ಯಾಟೊ ನಾನ್ ತಗೋ ಬರ್ತೀನಿ. ಕಮಾಂಡರ್ ಇದು ಮಾತು ಕೇಳು, ಇಲ್ಲಾಂದ್ರೆ ಹೊಡಿತಾರೆ ಅವರು. ನಿನಗೆ ಗೊತ್ತಿದ್ಯಾ CM ನಗರದಲ್ಲಿ ಡೆವಲಪ್ಮೆಂಟ್ ತರ್ತಾರೆ. ಸರಿಯಾಗಿ ಹೇಳಿದ್ರಿ. ಜನರ ಸೇವೆ ಮಾಡ್ತಾರೆ. ನೀನು ಕೂಡ ಜನರ ಮಧ್ಯಕ್ಕೆ ಹೋಗು. ಸರಿ, ನಾನು ಎಲ್ಲರ ಸೇವೆ ಮಾಡ್ತೀನಿ. ಅರೆ ನಿಂಗೆ ಗೊತ್ತಿಲ್ವಾ ಈ ಹೊಸ CM ಯಾರು ಅಂತ? ಇಲ್ಲ. ಮಾನ್ಯರೇ, ಮಹಿಳೆಯರೇ, ಶಾಯರಿ ನಡೀತಿಲ್ಲ ಇಲ್ಲಿ. ಹೊರಗೆ ಓಡಿಸಿ ಈ ಪೋಪಟ್ಟಿಗೆ. ಅರೆ ಇಷ್ಟೆಲ್ಲ ಟೊಮೆಟೊ ಬಾಟಲ್ ಮೊಟ್ಟೆ ನಾನೆಲ್ಲ ಸೇರಿಸ್ತೀನಿ. ಆಗ ಜನರಲ್ ಸ್ಟೋರ್ ತೆರೆಯಬಹುದು. ಎನಿ ಡೌಟ್? CM ಗೆ ಕರೀರಿ. ನಿಮ್ಮ ಮುಂದೆ ಬರ್ತಿದ್ದಾರೆ ನಮ್ಮ ಹೊಸ CM ಮಿಸ್ಟರ್ ಹನಿ. ಅದು
ಅದಕ್ಕೂ ಮೊದಲು ನೀವೆಲ್ಲ ತಮ್ಮ ಸಮಸ್ಯೆಗಳನ್ನ ನನಗೆ ಹೇಳಿದ್ರೆ ನಾನು ನಗರದಲ್ಲಿ ಕೆಲವು ನಿಯಮಗಳನ್ನು ತರುವುದರಲ್ಲಿದ್ದೇನೆ. ಎಲ್ಲಕ್ಕಿಂತ ಮೊದಲು ಟಿನ್ನ ಕ್ಯಾನ್ ಬಂದ್ ಮಾಡಿಸು, ಬಹಳ ಜೋರಾಗಿ ನೋವಾಗತ್ತೆ. ನಾವು ಹಿಂದಿನ ಸಿಎಂ ಅವ್ರಿಗೆ ಕೆಲವು ಬೇಡಿಕೆಗಳನ್ನ ಇಟ್ಟಿದ್ವಿ. ನಮ್ಮ ಬೇಡಿಕೆಗಳು ಏನಾಯ್ತು? ನಿಮ್ಮ ಬೇಡಿಕೆಗಳ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡಿದ್ದೀನಿ. ನೀವು ನಿಮ್ಮ ಕೂದಲನ್ನು ಬಲಬದಿಗೆ ಮಾಡ್ಕೊಂಡು ಬನ್ನಿ. ಜನ ಕೇಳಿದ್ರೆ ಹೇಳ್ಬೋದಲ್ಲ, ಈ ನೇತ ಜನರ ಕೂದಲಾದ್ರೆ ಏನಾದ್ರೂ ಮಾಡಿದ್ದಾನೆ ಅಂತ. ಮುಂದಿನ ನಿಯಮ, ನಗರದಲ್ಲಿ ಎಲ್ಲ ಜನರು ಒಂದು ಕಾಲು ಮೇಲೆ ಮಾಡಿ ನಡಿಬೇಕು. ಯಾಕಂದ್ರೆ ನಾನು ನೋಡಿದೀನಿ ಯೋಗ ಮಾಡ್ತಾ ಜನರನ್ನು. ಫಿಟ್ನೆಸ್ಗೋಸ್ಕರ ಈ ಸ್ಟೆಪ್ ಅಗತ್ಯವಾಗಿದೆ. ಕಾಲ್ ಮೇಲೆ ಮಾಡಿದ್ರೆ ಸ್ಟೆಪ್ ತೆಗೆಯೋದು ಹೇಗೆ? ನನ್ಗನ್ಸತ್ತೆ ಸಿಎಂ ನ ಕಾರಿಗೆ ಇವನೇ ಆಕ್ಸಿಡೆಂಟ್ ಮಾಡಿದ್ದು, ನಗರದಲ್ಲಿ ಮನಸ್ಸಿಗೆ ಬಂದ ಹಾಗೆ ಮಾಡೋದಕ್ಕೆ. ಈಗ ನೀವೆಲ್ಲ ಹೇಳಿ, ನಿಮ್ಮದೆಲ್ಲ ಸಮಸ್ಯೆ ಏನು? ಅಯ್ಯಯ್ಯೋ, ಇವನು ಮೊದ್ಲು ಪ್ರಾಬ್ಲಮ್ ನಲ್ಲಿ ಹಾಕ್ತಾನೆ, ಮತ್ತೆ ಕೇಳ್ತಾನೆ ಪ್ರಾಬ್ಲಮ್ ಏನು ಅಂತ. ಅಸಲಿ ನೇತನಾಗಿ ಬಿಹೇವ್ ಮಾಡ್ತಾನೆ. ಸರ್, ನನ್ನ ಅಜ್ಜನಿಗೆ ಪಟ್ಟಣದಿಂದ ಹೊರಗೋಗ್ಬೇಕಿತ್ತು, ಆದ್ರೆ ಟ್ರಾಫಿಕ್ ನಿಂದಾಗಿ ಹೋಗೋಕೆ ಆಗಿಲ್ಲ. ಏನಾದ್ರೂ ಮಾಡಿ ಟ್ರಾಫಿಕ್ಗೆ. ಇದಂತೂ ಬಹಳ ಕೆಟ್ಟದಾಗಿದೆ. ಈ ಟ್ರಾಫಿಕ್ಗೆ ಸೊಲ್ಯೂಷನ್ ಇದೆ ನನ್ನ ಹತ್ರ. ನಗರದ ಎಲ್ಲ ರಸ್ತೆಗಳನ್ನ ಕಟ್ ಮಾಡಿ, ರಸ್ತೆ ಕೂಡ ಇರಲ್ಲ, ಟ್ರಾಫಿಕ್ ಕೂಡ ಇರಲ್ಲ. ಏನು? ಸರ್, 3 ದಿನದಿಂದ ಸೊಸೈಟಿಯಲ್ಲಿ ನೀರ್ ಬರ್ತಿಲ್ಲ. ನಾನ್ ನಿಮ್ಮ ಮನೆ ತನಕ ನೀರ್ ತಗೋ ಬರ್ತೀನಿ. ಇದು ನನ್ನ ವಾದ ಆಗಿದೆ. ಡ್ಯಾಮ್ ಓಪನ್ ಮಾಡಿ. ಏನು? ಏನು ಪರವಾಗಿಲ್ಲ ಅನ್ಸುತ್ತೆ, ನಾನು ಕನ್ಸ್ ಕಾಣ್ತಿದ್ದೀನಿ. ಹನಿನ ತಡಿಬೇಕು, ಇಲ್ಲಾಂದ್ರೆ ವರ್ಲ್ಡ್ ಮ್ಯಾಪ್ ಅಲ್ಲಿ ನಮ್ಮ ನಗರ ಮಾಯವಾದಿತ್ತು. ಬನ್ನಿಯವರೇ, ನಾನು ಈಗ ಸಿಎಂ ಜೊತೆ ಹಾಸ್ಪಿಟಲ್ ನಲ್ಲಿದ್ದೇನೆ. ಸಿಎಂ ಅವರ ಪರಿಸ್ಥಿತಿ ಸುಧಾರಿಸಿದೆ. ಈಗ ಅವರು ಹನಿಯವರನ್ನ ನೋಡ್ಲಿಕ್ಕೆ ಬರ್ತಿದ್ದಾರೆ. ಅಯ್ಯಯ್ಯೋ, ನನ್ಗೀಗ ತಿಳಿಯಿತು. ಸಿಎಂ ನ ಆರೋಗ್ಯ ಸರಿಯಾಯ್ತು. ಅವ್ರು ಯಾವಾಗ ಬೇಕಾದ್ರೂ ಪಟ್ಟಣ ಬರ್ಬೋದು. ಅದ್ಭುತ ಅದ್ಭುತ ಅದ್ಭುತ. ಈಗ ಸಿಗುತ್ತೆ ಹನಿಗೆ ಒದೆತ. ಸಿಎಂ ಸಾಹೇಬರು ನಗರ ನೋಡಿ ಹನಿಯನ್ನು ಜೈಲಿಗೆ ಹಾಕ್ಬಹುದು. ನಾವು ಹನಿಗೆ ಸಹಾಯ ಮಾಡ್ಬೇಕಾಗತ್ತೆ. ನನ್ನ ಹತ್ರ ಒಂದು ಪ್ಲಾನ್ ಇದೆ, ಕೇಳಿ. ಚಪ್ಪಾಳೆಗಳಿಂದ ವೆಲ್ಕಮ್ ಮಾಡಿ ನಮ್ಮ ಹೊಸ ಸಿಎಂ ಅನ್ನ, ಮಿಸ್ಟರ್ ಹನಿ. ಹನಿ, ನಿನ್ನನ್ನು ಮೇಡಮ್ ಕರೀತಿದ್ದಾರೆ. ಈಗ ಬಂದೆ. ನೀವು ಸ್ವಲ್ಪ ಹೊತ್ತು ವೇದಿಕೆಯನ್ನು ಸಂಭಾಳಿಸಿ, ನಾನು ಈಗ ಬಂದೆ. ಅಯ್ಯಯ್ಯೋ, ನಾನ್ ಹನಿ ಅದೇ. ಈಗ ಬೇಗ ಹೋಗು, ಹನಿ ಆಗಿದ್ದೀಯಾ. ನನ್ನಿಂದ ನೀನು ಹೊಡೆತ ತಿನ್ಬೇಡ ಮತ್ತೆ. ಎನಿ ಡೌಟ್? ನಿನಗೆ ಹನಿಯ ವಾಯ್ಸ್ ಅಲ್ಲಿ ಮಾತಾಡ್ಬೇಕು. ಆಲ್ ದ ಬೆಸ್ಟ್ ಬನ್ನಿ. ಸಾರಿ ಹನಿ. ಸಾಹೇಬ್ರನ್ನ ಭೇಟಿ ಮಾಡ್ಸೋ. ಎಲ್ಲರೂ ಶಾಂತರಾಗಿ. ಎಲ್ಲರ ಸಮಸ್ಯೆಗೆ ಪರಿಹಾರ ಇದೆ ನನ್ನ ಹತ್ರ. ಈಗ ಎಲ್ಲರೂ 2 ಕಾಲಿನಲ್ಲಿ ನಡಿಬಹುದು. ನಿಮ್ಗೆ ಹೇಗೆ ಹೇರ್ ಸ್ಟೈಲ್ ಇಡ್ಬೇಕು ಇಡೀ. ಈಗ ಫ್ರೀಯೇ ನೀವು. ಬೆಳಿಗ್ಗೆ ಕಿಚನ್ ನಲ್ಲಿ ಬೆಣ್ಣೆ ಕರಗ್ತಿತ್ತು, ಆದ್ರೆ ಈಗ ಸಿಎಂ ಸಾಹೇಬ್ರೆ ಕರಗ್ತಿದ್ದಾರೆ. ರಸ್ತೆಯಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಅಂದ್ರೆ ನಾವು ರಸ್ತೆಯನ್ನು ಇನ್ನೂ ಅಗಲ ಮಾಡ್ತೀವಿ. ಇವನು ಎದ್ರೆ ಜಗತ್ತನ್ನೇ ನಿದ್ರೆ ಮಾಡಿಸ್ಬಿಡ್ತಾನೆ. ಎನಿ ಡೌಟ್? ನೀರು ಬರದಿದ್ರೆ ನಾವು ಪೈಪ್ಲೈನ್ ಅನ್ನು ಸರಿ ಮಾಡುವ. ನಾನೆಲ್ಲವನ್ನು ಮೊದ್ಲಿನ ಹಾಗೆ ಮಾಡಿದೆ. ಮೊದಲಿನ ಹಾಗಲ್ಲ, ಮೊದಲಿಗಿಂತ ಚೆನ್ನಾಗಿ ಮಾಡಿದೀಯಾ. ಸಿಎಂ ಸಾಹೇಬ್ರಿಗೆ ಜಯವಾಗ್ಲಿ. ಸಿಎಂ ಸಾಹೇಬ್ ಬಂದ್ರು. ನೋಡು ನೋಡು, ಸಿಎಂ ಸಾಹೇಬ್ರು ಬಂದ್ರು. ಹನಿ, ನಿನ್ನ ಈ ವಿಷಕ್ಕೆ ಈ ನಗರವನ್ನ ಬಿಟ್ಟು ಹೋಗಿದ್ದೆ. ಈ ನಗರವನ್ನ ನೀನು ಮೊದಲಿಗಿಂತ ಚೆನ್ನಾಗಿ ಮಾಡಿದೀಯಪ್ಪ. ಜಾಕ್ ಹಾಕಿ. ಅದ್ಭುತ ಅದ್ಭುತ ಅದ್ಭುತ. ಕೇವಲ ಲಾಡನ್ನೇ ಹೊಗಳ್ತಾರೆ, ಮಾಡಿದವನನ್ನು ಹೊಗಳೋದಿಲ್ಲ. ಎನಿ ಡೌಟ್? ನೀವು ಇನ್ನೂ 2 ದಿನ ನಿಲ್ತಿದ್ರೆ ನಾನು ನಗರದ ಎಲ್ಲಾ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಿದ್ದೆ. ನಗರ ಉಳಿದ್ರಲ್ವಾ ಸಾಲ್ವ್ ಮಾಡೋದು. ಹನಿ, ನಿನ್ನಲ್ಲಿ ಒಂದು ರಿಕ್ವೆಸ್ಟ್ ಇದೆಯಪ್ಪ. ಜಾಕ್ ಹಾಕಿ. ಹೇಳಿ ಸರ್. ನಾನು ಮುಂದಿನ ತಿಂಗಳು ದೇಶದ ಹೊರಗೆ ಹೋಗ್ತಾ ಇದ್ದೀನಿ, ಫ್ಯಾಮಿಲಿ ಜೊತೆ ತಿರುಗಾಡೋದಕ್ಕೆ. ನೀನ್ ಈ ನಗರವನ್ನ ಇನ್ನೂ 1 ತಿಂಗಳ ಮಟ್ಟಿಗೆ ಸಂಭಾಳಿಸು. ಜಾಕ್ ಹಾಕಿ.